ಜೀರ್ಣೋದ್ಧಾರ ನಾನು ವಹಿಸ್ಕೊಂಡಿದ್ದೆ. ಜೀರ್ಣೋದ್ಧಾರ ಅಂದರೆ ಜನ ಮಾಡುವಂಥ ನಾವೊಂದು ನಂಬಿಕೆ ವಾಸ್ತು ಕೂಡ ನಾವಿದ್ದೀವಿ ಅದನ್ನು. ಅಂಥ ಸಂದರ್ಭದಲ್ಲಿ ಇಂಥದ್ದು ಬಂದಾಗ ನನಗೆ ಮನಸ್ಸಿಗೆ ನೋವಾಗಿತ್ತು ಅಂತ ಪ್ರಾರ್ಥನೆ ಮಾಡಬೇಕು ಅಂತೇಳಿ ನನ್ನ ಮನಸ್ಸಿನಲ್ಲಿ ದೇವರಿಗೆ ನಾನು ಅರಿಕೆ ಮಾಡಿಕೊಂಡು ನಾನು ತಪ್ಪು ಮಾಡಿಲ್ಲ, ಆದರೂ ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ದೇವಿ ಅಮ್ಮನೇ ಮುಂದೆ ಹೋಗ್ಬೇಕು ಅಂತ ನಾನು ಹೆಚ್ಚಿಗೆ ನನ್ನ ಹೇಳ್ತಕ್ಕಂಥದ್ದು. ಇದಕ್ಕೆ ನಿಮಗೂ ಗೊತ್ತಿದೆ, ನಾವು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದು. ಈಗ ಇಲ್ಲಿ ಆಡಳಿತದ ಮಂಡಳಿಯವ್ರಿಗೆ ಗೊತ್ತಿರ್ತಕ್ಕಂಥ ಮತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತು ಊರಿನವ್ರು ಕೆಲವರು ಗೊತ್ತಿದ್ದು ಗೊತ್ತಿಲ್ಲದಂತೆ ಮಾಡುವವರು ಇರ್ಬೋದು, ಆದರೆ ಗೊತ್ತಿರುವವರಿಗೂ ಗೊತ್ತಿದೆ ಅನ್ನುವಂಥದ್ದು ಕೂಡ ನಾನು ಅದರ ಒಂದು ಪ್ರಾರ್ಥನೆ ಮಾಡಬೇಕು ಅಂತೇಳಿ ನಾನು ಹಿಂದೆ ಪ್ರಾರ್ಥನೆ ಮಾಡ್ತೀನಿ, ಈಗಲೂ ಪ್ರಾರ್ಥನೆ ಮಾಡ್ತೇನೆ. ಹತ್ತಿರ ಹೋಗ್ತದೆ, ಒಳ್ಳೆ ಕೆಲಸ ಮಾಡಿ ಆ ಕೆಟ್ಟ ನೀವು ಒಳ್ಳೆ ಕೆಲಸ ಮಾಡಿದ್ರು ಇನ್ನೂ ಮಾಡುವುದು. ಆದರೆ ನಿಮ್ಮ ತನದಲ್ಲಿ ನಿಮ್ಮ ಕೆಲಸ ಮಾಡ್ತಾ ಹೋಗುವಾಗ ಆ ಕೆಟ್ಟ ಅಪಪ್ರಚಾರಗಳು ಇನ್ನೊಂದು ಮತ್ತೆ ಸ್ಥಿತಿಗೆ ಹೋಗ್ತದೆ. ದೀಪ ಉಳಿದ ಕತ್ತಲೆ ಹೋದಾಗಿ ಆ ಅಪಪ್ರಚಾರ ಹೋಗ್ತದೆ ಅಂತ ಖಂಡಿತ. ಬಟ್ ಇವತ್ತು ನಾವು ನಿವೇದನೆ ಮಾಡಿಕೊಂಡು ನಾವು ವರ್ಷದ ಮನೆಯ ಒಂದು ನಮ್ಮ ಬಂದು ನಾವು ಇಂಥ ಸತ್ಯ ಹೋಗುವಾಗ ಅವನು ಹಾಗೆ ಕರೀತಾರೆ ಅಂತಂದ್ರೆ ಎಷ್ಟು ಪಶ್ಚಾತ್ತಾಪ ಅಂತಂದರೆ ಅವನಿಗೆ ನೋವಾಗ್ತದೆ. ಭಕ್ತಿಯಿಂದ ಶ್ರದ್ಧೆಯಿಂದ ಅವನ ಪಶ್ಚಾತ್ತಾಪ ಒಂದು ಕಡೆ ಬಂದು ದೊರಕೆ ಬಿಟ್ಟು ಸಹಿತ ಪರಿಣಾಮವಾಗಿ ಆಗ್ತದೆ ಅಂತ ಹೇಳುವಂಥದ್ದು ಉಂಟು. ಆದ್ದರಿಂದ ಈ ಇದರಲ್ಲಿ ಹೇಳಿದೆ ಆತ ವಿಚನ್ನ ವ್ಯಾಧಿಸು ವರ್ತಮಾನ ಈ ಕೊಡಿನರ ವಿಚಾರದಲ್ಲಿ ನಾನು ಒಂದು ಕಿಂಚಿತ್ತು ಒಂದು ಲವಲೇಶನ್ ಒಂದು ಗುರುಗುಣ್ಯತ್ತು ನನ್ನ ತೊಂದರೆಗೆ ಆಗಿದೆ. ಅದೇ ಅಂಥದ್ದಲ್ಲಿ ನಾನು ಬಂದು ನಿವೇದನೆ ಮಾಡಿಕೊಂಡು ಇವತ್ತು ಸತ್ಯ, ಹಿಂದೆಯೂ ಸತ್ಯ, ಮುಂದೆಯೂ ಸತ್ಯ. ಸಣ್ಣ ಕೆಲಸ ದೊಡ್ಡ ಕೆಲಸ ಆಗ್ಬೋದು.